ಈ ರೀತಿಯಾಗಿ ಇನ್ಸ್ಟೆಂಟ್ ಚಕ್ಲಿಯನ್ನ ಮಾಡ್ಕೊಳ್ಳೋದ್ರಿಂದ ಚಕ್ಲಿಯ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ, ಜೊತೆಗೆ ಸಾಫ್ಟ್ ಅಂಡ್ ಕ್ರಿಸ್ಪಿ ಆಗಿ ಕೂಡ ಇರುತ್ತೆ. ಸೊ ಎಂತವರು ಸಹ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗ್ ಮಾಡೋದಂತ ನೋಡ್ತಾ ಹೋಗೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ. ಚಕ್ಲಿಯನ್ನ ಮಾಡೋಕೆ ಫಸ್ಟ್ ನಾನು ಇಲ್ಲಿ 3/4 ಕಪ್ ಅಷ್ಟು ನಾನು ಹುರ್ಗಡ್ಲೆಯನ್ನ ತೆಗೆದುಕೊಂಡು ಚೆನ್ನಾಗಿ ಫೈನ್ ಪೌಡರ್ನ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದನ್ನ ನಾವು ಜರಡಿ ಮಾಡ್ಕೊಂಡ್ಬಿಡೋಣ. ಸೊ ನೆಕ್ಸ್ಟ್ ಸ್ಟ್ರೈನರ್ ಅಲ್ಲಿ ಹಾಕಿದ್ದೀನಿ. ಒಂದು 3 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತೆಗೆದುಕೊಂಡಿದ್ದೀನಿ. ಇದಕ್ಕಾಗಿ ನೀವು ತುಂಬಾ ಶ್ರಮ ಪಡಬೇಕಾಗಿಲ್ಲ. ಇರುವಂತಹ ಅಕ್ಕಿ ಹಿಟ್ಟಲ್ಲಿ ನಾವು ನೀಟಾಗಿ ತುಂಬಾನೇ ಟೇಸ್ಟಿ ಆಗಿರುವಂತಹ ಚಕ್ಲಿಯನ್ನ ಮಾಡ್ಕೊಳ್ಬಹುದು. ಸೊ ಜರಡಿಯನ್ನ ಮಾಡ್ಕೊಂಡ್ಮೇಲೆ ಈ ಒಂದು ಪೌಡರ್ಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ನಾನು ಅಚ್ಕಾರದ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಸೊ ಖಾರವನ್ನ ಇಷ್ಟಪಡೋರಿದ್ರೆ 1 ಹಾಕೊಳ್ಳಿ, ಬೇಡ ಅಂತ ಹೇಳಿದ್ರೆ 1 ಹಾಫ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಕಪ್ಪು ಎಳ್ಳು, ಅಜ್ವಾಯಿನ, ಸ್ವಲ್ಪ ಇಂಗು, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಬೆಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಸೊ ಬೆಣ್ಣೆ ಇಲ್ಲ ಅಂತ ಹೇಳಿದ್ರೆ ನೀವು ಈ ಅಂಗಡಿಯಲ್ಲಿ ಡಾಲ್ಡಾ ತುಪ್ಪ ಬರುತ್ತೆ ನೋಡಿ, ಸೊ ಆ ತುಪ್ಪವನ್ನ ಸಹ ನೀವು ಹಾಕೊಳ್ಬಹುದು. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದ್ ರೀತಿ ಕೈಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ಬೆಣ್ಣೆ ಇರುತ್ತೆ ಸ್ವಲ್ಪ, ಅದನ್ನು ನಾವು ಈಗ ಪುಡಿ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಸೊ ಇವಾಗ ಇದಕ್ಕೆ ನಾನು ಬಿಸಿ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಚಕ್ಲಿಯನ್ನ ಮಾಡುವಾಗ ಯಾವಾಗ್ಲೂ ನೀವು ಬಿಸಿ ನೀರನ್ನೇ ಬಳಸಬೇಕು. ಸೊ ಈ ರೀತಿ ಮಾಡೋದ್ರಿಂದ ಚಕ್ಲಿ ಕೂಡ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡಿ, ಗಟ್ಟಿ ಈ ರೀತಿ ಪ್ರೆಸ್ ಮಾಡಿ ಒಂದು ಬಟ್ಟೆಯಿಂದ ಒಂದು 5 ಮಿನಿಟ್ ಅದನ್ನ ನೆನೆಯೋಕೆ ಬಿಟ್ಬಿಡಿ ಅಂತ ಹೇಳಿ. ನಾವು ಬಿಸಿ ನೀರು ಹಾಕಿರ್ತೀವಲ್ವಾ, ಸೊ ಹಾಗಾಗಿ ಅದೊಂದು ಸ್ವಲ್ಪ ಸಾಫ್ಟ್ ಆಗ್ಲಿ ಅಂತ ಹೇಳಿ. ಸೊ ನೆಕ್ಸ್ಟ್ ಏನ್ ಮಾಡಿ, ಕೈಯಿಂದ ಹಿಟ್ಟನ್ನ ಚೆನ್ನಾಗಿ ಒಂದ್ಸಲ ಪುಡಿ ಮಾಡಿಕೊಂಡು ನೀಟಾಗಿ ನೀವು ಈ ರೀತಿ ಕಲಿಸ್ತಾ ಬರಬೇಕು. ಸೊ ಬೇಕಿದ್ದಲ್ಲಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಆಡ್ ಮಾಡ್ಕೊಳ್ತಾ ಹೋಗಿ. ನಾನು ಹೇಳ್ದಾಗೇನೆ ಬಿಸಿ ನೀರನ್ನೇ ಆಡ್ ಮಾಡಬೇಕು ಇದಕ್ಕೆ. ಸೊ ನೆಕ್ಸ್ಟ್ ಏನ್ ಮಾಡಿ, ನೀಟಾಗಿ ಕಲಸಿದ್ಮೇಲೆ ಸಾಫ್ಟ್ ಆಗುವ ರೀತಿಯಲ್ಲಿ ಕಲ್ಸ್ಕೊಬೇಕು. ಚಕ್ಲಿಯನ್ನ ಮಾಡೋಕ್ಕೂ ಮುಂಚೆ ಅಷ್ಟರೊಳಗೆ ಒಂದು ಟಿಪ್ಪನ್ನ ನೋಡ್ಕೊಂಬರೋಣ ಬನ್ನಿ. ಈ ರೀತಿ ಬಟ್ಟೆ ಕ್ಲಿಪ್ಗಳನ್ನ ತೆಗೆದುಕೊಳ್ಳಿ. ಉಡನ್ದಾದ್ರೂ ಆಗಿರಬಹುದು ಅಥವಾ ಪ್ಲಾಸ್ಟಿಕ್ ಆದ್ರೂ ಓಕೆ. ಎರಡನ್ನು ಸಹ ನೀವು ಗಮ್ ಹಾಕಿ ಅಂಟಿಸಿದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಡೇಟಾ ಕೇಬಲ್ಗಳಿರಬಹುದು ಅಥವಾ ಇಯರ್ಫೋನ್ ಇರಬಹುದು, ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನೀಟಾಗಿ ನಾವು ಅದನ್ನ ಎತ್ತಿಟ್ಕೊಳ್ಬಹುದು. ಕಲ್ಸಿದ ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಚಕ್ಲಿ ಮೇಕರ್ ಇರುತ್ತೆ ಅಲ್ವಾ, ಸೊ ಚಕ್ಲಿ ಮೇಕರ್ ಯಾವ್ದಾದ್ರೂ ಆಗಿ ನಿಮ್ಗೆ ಬೇಕಾಗಿರುವಂತಹ ಡಿಸೈನ್ ಅಲ್ಲಿ ನೀವು ತೆಗೆದುಕೊಳ್ಳಿ. ಸೊ ನಾನಿಲ್ಲಿ ಸ್ಟಾರ್ ಇರುವಂತಹ ಒಂದು ಏನ್ ಮೋಲ್ಡ್ ಇತ್ತು, ಸೊ ಆ ಒಂದು ಚಕ್ಲಿ ಮೇಕರ್ ಒಳಗೆ ಹಾಕಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಎಣ್ಣೆಯನ್ನ ಸೈಡ್ ಅಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಚಕ್ಲಿ ಅಲ್ಲಿ ಅಂಟ್ಕೊಳ್ಬಾರ್ದು ಮತ್ತೆ ಚಕ್ಲಿ ಮುರಿಬಾರ್ದು ಅಂತ ಹೇಳಿ. ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿ ಸ್ವಲ್ಪ ತೆಳುವಾಗಿನೇ ಇರಲಿ ನೋಡಿ. ನೆಕ್ಸ್ಟ್ ಈ ರೀತಿ ಹಾಕೊಂಡ್ಮೇಲೆ ಒಂದು ಪ್ಲೇಟ್ ಮೇಲೆ ನಿಮ್ಗೆ ಬೇಕಾಗಿರುವ ಶೇಪ್ ಅಲ್ಲಿ ನೀವು ಚಕ್ಲಿಯನ್ನ ಈ ರೀತಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಚಕ್ಲಿಯನ್ನ ಮಾಡ್ಕೊಂಡ್ಮೇಲೆ ಒಲೆ ಮೇಲೆ ಒಂದು ಬಾಣಲಿಯನ್ನ ಇಟ್ಟು ಡೀಪ್ ಫ್ರೈ ಮಾಡಬೇಕಾಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಚಕ್ಲಿ ಮುಳುಗೋಷ್ಟು ಎಣ್ಣೆ ಇರಲಿ. ಸೊ ಎಣ್ಣೆ ಕಾದಿದೆ ಅಂತ ಆದ್ಮೇಲೆ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಇದು ಎಣ್ಣೆ ಒಳಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಹಾಕಿದ ತಕ್ಷಣ ನೀವು ತಿರ್ಸೋಕೆ ಹೋಗ್ಬೇಡಿ. ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ನೀವು ಅದನ್ನ ಬೇಯೋಕೆ ಬಿಟ್ಬಿಡಿ. ಸೊ ನೆಕ್ಸ್ಟ್ ಬೇಯೋಕೆ ಬಿಡುವಾಗ ನೀವು ಈ ರೀತಿಯಾಗಿ ಮೇಲೆ ನೀವೇನ್ ಮಾಡ್ತಾ ಇರಬೇಕು, ಈ ಒಂದು ಜಾರ್ಡ್ ಏನಿದೆ ನೀವು ಸೊ ಸ್ಪೂನ್ ಇಂದ ನೀವು ಆಗಾಗ ಮೇಲ್ಮೇಲೆ ಸ್ವಲ್ಪ ಎಣ್ಣೆಯನ್ನ ತಿರುವಾಕೊಳ್ತಾ ಇರಬೇಕು. ಸೊ ನೆಕ್ಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ, ನೀವು ಈ ರೀತಿ ಮಗ್ಚಿ ಹಾಕೊಳ್ಳಿ. ಸೊ ಮಗ್ಚಿ ಹಾಕಿದ್ಮೇಲೆ ನೀಟಾಗಿ 2 ಸೈಡ್ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ರೆಡಿ ಆಗಿದೆ. ಇನ್ಸ್ಟೆಂಟ್ ಆಗಿ ಕ್ರಿಸ್ಪಿ ಆಗಿರುವಂತಹ ಚಕ್ಲಿ, ಜೊತೆಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಇದನ್ನ ನೀವು ಈ ಹಂತದಲ್ಲಿ ಈ ವಿಧಾನದಲ್ಲಿ ಟ್ರೈ ಮಾಡೋದ್ರಿಂದ ಸೊ 1 kg ಚಕ್ಲಿಯನ್ನು ಸಹ ನೀವು ಒಂದು 25 to 30 ಮಿನಿಟ್ ಅಲ್ಲಿ ಮುಗಿಸ್ಕೊಳ್ಬಹುದು. ಟೇಸ್ಟ್ ಅಂತೂ ಸೂಪರ್ ಆಗಿ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ ನಾನು ಟ್ರೈ ಮಾಡಿದ್ದೆ. ಸೊ ಮನೇಲಿ ನೀವು ಕೂಡ ಟ್ರೈ ಮಾಡಿ.